ನಮ್ಮ ಭಕ್ತಿಯನ್ನು ಯಾವ ರೀತಿ ನಾವು ಪರೀಕ್ಷೆ ಮಾಡ್ಕೊಳ್ಳೋದು, ಮತ್ತು ನಾವೇನಾದರೂ ಒಂದು ಕೆಲಸ ಮಾಡೋದಕ್ಕೆ ಮುಂಚೆ ರಾಯರು ಒಪ್ಪಿಗೆ ಇದೆಯಾ ಇಲ್ವಾ, ಆ ಕೆಲಸ ಮಾಡಬೇಕಾ ಬೇಡವಾ ಅನ್ನೋದನ್ನು ನಾವು ತಿಳ್ಕೊಬೋದು ಈ ಪೂಜೆಯಲ್ಲಿ. ಯಾವ ರೀತಿ ಅಂತಂದರೆ ನಾನು ಬಿಡಿಸಿ ಹೇಳ್ತೀನಿ ನಾನು. ನಾವೀಗ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕಾಗುತ್ತೆ, ಅದು ರಾಯರು ಒಪ್ಪಿಗೆ ನಾವು ತಗೋಬೇಕು. ಯಾಕೆಂದರೆ ರಾಯರು ಎಲ್ರಿಗೂ ಸಹ ಹೂವು ಪ್ರಸಾದ ಕೊಡೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಈ ಪೂಜೆಯಿಂದ ನಾವು ತಿಳ್ಕೊಬೋದು ನಾವು ಮಾಡೋ ಕೆಲಸ ಅದು ಒಳ್ಳೇದಾಗುತ್ತಾ ಆಗಲ್ವಾ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ತಾ ಹೋಗೋಣ. ಮತ್ತು ರಾಯರಿಗೆ ಹೂ ಇಟ್ಟ ಮೇಲೆ ತುಳಸಿ ಅಂತೂ ಇಡಲೇಬೇಕು. ಒಂದು ದಳನಾದರೂ ತುಳಸಿ ಇಡಬೇಕು. ನೈವೇದ್ಯಕ್ಕೆ 1 ಗ್ಲಾಸ್ ಹಾಲು ಇಟ್ಕೊಂಡಿದ್ದೀನಿ, ಹಾಲು ಮತ್ತು 1 ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ. ಅದಕ್ಕೂ ಸಹ ತುಳಸಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಮಣ್ಣಿನ ದೀಪ ಇಟ್ಕೊಂಡಿದ್ದೀನಿ. ಮಣ್ಣಿನ ದೀಪ ಅಂದರೆ ತುಂಬ ಶ್ರೇಷ್ಠ. ಮಣ್ಣಿನ ದೀಪಕ್ಕೆ ನಾನು ತುಪ್ಪದ ದೀಪ ಹಾಕ್ಕೊಂಡಿದ್ದೀನಿ, ತುಪ್ಪದ ಬತ್ತಿನ ಹಾಕ್ಕೊಂಡಿದ್ದೀನಿ. ನಾವಿದು ತುಪ್ಪದ ಬತ್ತಿ ಹಾಕ್ಕೊಂಡೆ ದೀಪ ಹಚ್ಕೋಬೇಕು. ಮತ್ತು ಮಂತ್ರಾಕ್ಷತೆ ಇಟ್ಕೊಂಡಿದ್ದೀನಿ. ಇಲ್ಲಿ ಮುಡುಪು ಕಟ್ತಾಯಿದ್ದೀನಿ. ಇದು ರಾಘವೇಂದ್ರ ಸ್ವಾಮಿಗೆ ಕಟ್ತಾ ಇರೋ ಮುಡುಪಲ್ಲ, ಇದು ನಮ್ಮ ಮನೆ ದೇವ್ರು ಕಟ್ತಾ ಇರೋಂಥ ಮುಡುಪಿದು. ಒಂದು ಬಿಳಿ ಬಟ್ಟೆನ ಅರ್ಶಿನ ಮಾಡಿಕೊಂಡು ನಾನಿಲ್ಲಿ ಕಾಯಿನ್ ತೊಗೊಂಡಿದ್ದೀನಿ. 2 ರೂಪಾಯಿದು 2 ನೋಡಿ, 2 ರೂಪಾಯಿದು 2 ಕಾಯಿನು, ಮತ್ತು 1 ರೂಪಾಯಿದು 1 ಕಾಯಿನು. 5 ರೂಪಾಯಿ ಆಯ್ತಲ್ವ, 5 ರೂಪಾಯಿ ಸೇರಿಸ್ಕೊಂಡು ಈ ಬಟ್ಟೆಯಲ್ಲಿ ನಾನು ಅರ್ಶಿನ ಬಟ್ಟೆ ಏನು ಮಾಡ್ಕೊಂಡಿದ್ದೆ, ಈ ಅರ್ಶಿನ ಬಟ್ಟೆಗೆ ಕಾಯಿನ್ ಇಟ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಹಚ್ಕೋಬೇಕು. ನಾವು ರಾಯರು ಒಪ್ಪಿಗೆ ತೊಗೊಳೋದಕ್ಕೆ ಮುಂಚೆ ನಮ್ಮ ಮನೆ ದೇವರು ಒಪ್ಪಿಗೆ ತೊಗೋಬೇಕು ನಾವು. ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇರೋದು. ಈಗ ಅದನ್ನೆಲ್ಲ ಸೇರಿಸಿದ್ಮೇಲೆ ಕಾಯಿನ್ ಸೇರಿಸ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ಒಂದು ಗಂಟು ಕಟ್ಟಿ ದೇವ್ರ ಮುಂದೆ, ನಮ್ಮ ಮನೆ ದೇವ್ರ ಮುಂದೆ ಇಟ್ಕೊಳ್ಳೋದು. ಪೂಜೆ ಮಾಡೋದಕ್ಕೆ ತಲೆಗೆ ಸ್ನಾನ ಮಾಡಬೇಕು. ನಾವು ಯಾವುದೇ ದೇವರು ಪೂಜೆ ಮಾಡೋದಕ್ಕೆ ಮೊದಲು ಫಸ್ಟ್ದಾಗಿ ನಮ್ಮ ಮನೆ ದೇವ್ರ ಪೂಜೆ ಮಾಡ್ಕೋಬೇಕು. ಆಮೇಲೆ ನಮ್ಮ ಮನೆ ದೇವ್ರ ಒಪ್ಪಿಗೆ ತೊಗೊಂಡೆ ನಾವು ಬೇರೆ ಒಂದು ಸಂಕಲ್ಪ ಪೂಜೆ ಮಾಡ್ಕೊಳ್ಳೋ ಅಂಥದ್ದು. ಈಗ ಗಂಟಿಗೂ ಅಷ್ಟೇ ಅರ್ಶಿನ ಕುಂಕುಮ ಇಟ್ಕೊಂಡೆ ಈ ಕಟ್ಟಿದಂಥ ಈ ಮುಡುಪನ್ನ ಇಲ್ಲಿ ನಮ್ಮ ಮನೆ ದೇವ್ರ ಮುಂದೆಗಡೆ ನಾನು ಇಡ್ತೀನಿ. ನಾನು ಬಾಳೆಹಣ್ಣು ಇಟ್ಟಿದ್ದೀನಿ, ಎಲೆಡ್ಕೆ ಇಟ್ಟಿದ್ದೀನಿ, ದಕ್ಷಿಣೆ ಇಟ್ಟಿದ್ದೀನಿ. ಅದ್ರ ಮೇಲ್ಗಡೆ ನಾನು ಮುಡುಪು ಕಟ್ಟಿದ್ನಲ್ಲ ನಮ್ಮ ಮನೆ ದೇವ್ರಿಗೆ, ಅದನ್ನು ಇಟ್ಕೊಂಡಿದ್ದೀನಿ. ಈಗ ಫಸ್ಟ್ದಾಗಿ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ಕೊಳ್ಳೋಣ. ಮೊದಲದಾಗಿ ನಾವು ಯಾವುದೇ ದೇವ್ರು ಮಾಡೋದಕ್ಕೆ ಮುಂಚೆ ಮೊದಲು ಫಸ್ಟು ಪೂಜೆ ನಮ್ಮ ಮನೆ ದೇವ್ರಿಗೆ, ವಿಘ್ನೇಶ್ವರಂಗೆ ಪೂಜೆ ಮಾಡ್ಕೋಬೇಕು. ನಾವು ಮಾಡೋ ಕೆಲಸದಲ್ಲಿ ಯಾವ ವಿಘ್ನಗಳು ಬರದೇ ಇರಲಿ ದೇವರೇ, ನಾವು ಮಾಡೋ ಕೆಲಸ ಸಲೀಸಾಗಿ ನಡೀಲಿ, ನೀನು ಯಾವುದೇ ರೀತಿ ತೊಂದರೆ ತಾಪತ್ರೆ ಏನೇ ಒಂದಿದ್ರು ಎಲ್ಲ ನಿವಾರಣೆ ಮಾಡ್ಕೊಳೋದಕ್ಕೋಸ್ಕರ ಫಸ್ಟು ವಿಘ್ನೇಶ್ವರನ ಪೂಜೆ, ಆಮೇಲೆ ನಮ್ಮ ಮನೆ ದೇವ್ರಿಗೆ, ಆಮೇಲೆ ನಾವು ಮುಡುಪು ಕಟ್ಟಿದ್ವಲ್ಲ ಆ ಮುಡುಪಿಗೂ ಅಷ್ಟೇ ಪೂಜೆ ಮಾಡ್ಕೋಬೇಕು. ಮಾಡ್ಕೊಂಡಿದ್ದ ನಂತರ ಇವಾಗ ನಾನು ರಾಘವೇಂದ್ರ ಸ್ವಾಮಿ ಹತ್ರ ತುಪ್ಪದ ದೀಪ ಹಚ್ಕೋತಾ ಇದ್ದೀನಿ. ನಾನು ತುಪ್ಪದ ಬತ್ತಿಲಿ ಮಣ್ಣಿಂದ್ರಲ್ಲಿ ಹಚ್ಕೊಂಡ್ರೆ ತುಂಬ ಶ್ರೇಷ್ಠ. ಇದ್ದರೆ ಬೆಳ್ಳಿ ದೀಪದಲ್ಲಿ ಹಚ್ಕೋಬೋದು. ಬೆಳ್ಳಿ ದೀಪ ಇಲ್ಲ ಅಂದರೆ ಈ ಥರ ಒಂದು ಮಣ್ಣಿನ ದೀಪದಲ್ಲಿ ಹಚ್ಕೊಳ್ಳೋದು. ರಾಯರಿಗೆ ಇವಾಗ ಪೂಜೆ ಮಾಡ್ಕೋತಾ ಇದ್ದೀನಿ. ನಾವೇನು ಅಂದ್ಕೊಂಡಿದ್ದೀವಿ ಸಂಕಲ್ಪನ ಅದು ನೆರವೇರಲಿ, ಯಾವ ವಿಘ್ನಗಳನ್ನೂ ಕೊಡಬೇಡ ಅಂತ ನಾವು ರಾಯರ ಪೂಜೆ ಮಾಡ್ಕೋಬೇಕು. ಈಗ ತುಪ್ಪದ ದೀಪ ಹಚ್ಕೊಂಡಿದ್ನಲ್ಲ ಅದಕ್ಕೂ ಅಷ್ಟೇ ಪೂಜೆ ಮತ್ತು ಮಂತ್ರಾಕ್ಷತೆಗೆ ಪೂಜೆ ಮಾಡ್ಕೋತಾ ಇದ್ದೀನಿ. ಮೊದಲದಾಗಿ ಯಾಕೆ ನಾವು ಮನೆ ದೇವ್ರಿಗೆ ಮಾಡಬೇಕು ಅಂದರೆ, ನಾವು ಮನೆ ದೇವ್ರು ಮಾಡಿನೇ ಬೇರೆ ದೇವ್ರಿಗೆ ಸಂಕಲ್ಪ ಪೂಜೆ ಮಾಡ್ಕೋಬೇಕು. ಏಕೆಂದರೆ ಫಸ್ಟು ನಮ್ಮ ಮನೆ ದೇವರು ದಾರಿ ಬಿಡಬೇಕು. ಅವ್ರು ದಾರಿ ಬಿಟ್ರೇ ಬೇರೆ ದೇವ್ರುಗಳು ನಮಗೆ ಒಳ್ಳೇದು ಮಾಡೋದು ಸಾಧ್ಯ. ಹಂಗಾಗಿ ಫಸ್ಟ್ದಾಗಿ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿಕೊಂಡೆ, ರಾಯರಿಗೆ ಮಾಡಿಕೊಂಡೆ. ಈಗ ಒಟ್ಟಾಗಿ ಎಲ್ಲಕ್ಕೂ ಸೇರಿಸಿ ಪೂಜೆ ಮಾಡಿಕೊಂಡೆ. ಮಾಡಿದ ನಂತರ ಇದನ್ನು ಧೂಪ ಮತ್ತು ಗಂಧಕಡ್ಡಿ ಹೊಗೆ, ನಾವು ಯಾವುದು ಮುಡುಪು ಕಟ್ಕೊಂಡಿದ್ವೋ ನೋಡಿ, ಹರಕೆ ಕಾಸು ಅಂತ ಮುಡುಪು ಕಟ್ಟಿದ್ವಲ್ಲ ಅದನ್ನು ಈಗ ನಮ್ಮ ಮನೆ ದೇವ್ರ ಮುಂದೆಗಡೆ ಇಡ್ತೀನಿ. ಅದಕ್ಕೂ ಅಷ್ಟೇ ಪೂಜೆ ಎಲ್ಲ ಮಾಡಿ ಗಂಧಕಡ್ಡಿ ಧೂಪದ ಹೊಗೆ ಎಲ್ಲ ತೋರಿಸಿ ದೇವ್ರ ಹತ್ರ ಇಟ್ಕೊಂಡೆ. ನಮ್ಮ ಮನೆ ದೇವರು ಪಾದದ ಹತ್ರ ಇಟ್ಟೆ ನಾನು. ಈಗ ಎಲೆ ಅಡಿಕೆ ತೊಟ್ಟು ಮುರಿದ್ಬಿಟ್ಟು ಬಾಳೆಹಣ್ಣು ತೊಟ್ಟು ಮುರಿದು ಈಗ ತುಪ್ಪದ ಬತ್ತಿ ಬೆಳಗುವಂಥದ್ದು. ನಾವು ಮಾಡೋ ಈ ಪೂಜೆಯಿಂದ ನಮ್ಗೆ ಒಳ್ಳೇದಾಗಲಿ ದೇವರೇ ಅಂತ ಕೇಳ್ಕೋಬೇಕು. ಮತ್ತು ಈಗ ತುಪ್ಪದ ಬತ್ತಿನ ನಮ್ಮ ಮನೆ ದೇವ್ರಿಗೆ, ರಾಘವೇಂದ್ರ ಸ್ವಾಮಿಗೆ ಎಲ್ಲಕ್ಕೂ ಅಷ್ಟೇ ಬೆಳಗ್ತಾ ಇದ್ದೀನಿ. ಇವಾಗ ನಾವು ಮಾಡೋ ಕೆಲಸದಲ್ಲಿ ಯಾವ ವಿಘ್ನಗಳು ಬರಬಾರ್ದು. ನಾವು ಮಾಡೋ ಕೆಲಸದಲ್ಲಿ ನಾವು ಯಾವ ಕೆಲಸ ಮಾಡಬೇಕು ಅಂತ ಈ ಪೂಜೆ ಮಾಡ್ತಾಯಿದ್ದೀನೋ ಆ ಕೆಲಸ ಯಾವ ತೊಂದರೆ ತಾಪತ್ರೆ ಅಡ್ಡಿ ಆತಂಕ
ಯಾವ ವಿಘ್ನಗಳು ಬರದೇ ಇರೋಂಗೆ ದಾರಿ ಬಿಡು ದೇವರೇ ಅಂತ ನಾವು ಒಂದು ಸಂಕಲ್ಪ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡ್ಕೊಳ್ಳೋ ಅಂಥದ್ದು. ಈಗ ನಾವು ಕೇಳ್ಕೋಬೇಕು ದೇವ್ರ ಹತ್ರ, ನಾನು ಈ ಕೆಲಸ ಮಾಡ್ತಾಯಿದ್ದೀನಿ, ನಾನು ನಿನ್ನ ಹತ್ರ ನಾನು ಒಂದು ಪರೀಕ್ಷೆನ ಒಡ್ಡಿದ್ದೀನಿ, ಆ ಪರೀಕ್ಷೆಯಲ್ಲಿ ನನಗೆ ಒಳ್ಳೇದಾಗುತ್ತೆ ಅನ್ನೋದಾಯಿತು ಅಂತಂದರೆ ನನಗೆ ಬೆಸ ಸಂಖ್ಯೆಯಲ್ಲಿ ಕೊಡು. ಇಲ್ಲ ಇದು ಆಗೋದಿಲ್ಲ, ನೀನು ಮಾಡಬೇಡ ಅನ್ನೋದಾಯಿತು ಅಂತಂದರೆ ಸಮ ಸಂಖ್ಯೆಯಲ್ಲಿ ಕೊಡು ಅಂತ ನಾನು ದೇವ್ರ ಹತ್ರ ಕೇಳಿಕೊಂಡೆ. ನಮ್ಮ ಮನೆ ದೇವ್ರ ಹತ್ರ ಮತ್ತು ರಾಘವೇಂದ್ರ ಸ್ವಾಮಿ ಹತ್ರ ಕೇಳಿಕೊಂಡು ಒಂದು ನಮ್ಮ ಮನಸ್ಸಿಂದ ಹೃದಯಪೂರ್ವಕವಾಗಿ ದೇವ್ರ ಹತ್ರ ಕೇಳ್ಕೊಳ್ಳೋ ಅಂಥದ್ದು. ನೋಡಿ, ಈ ಬೆಟ್ಟು ಹೆಬ್ಬೆಟ್ಟು ಮತ್ತು ಸೆಂಟ್ರ್ ಬೆಟ್ಟು ಇವೆರಡು ಬೆಟ್ಟಿಂದ ನಾವು ಈಗ ಅವೆರಡು ಬೆಟ್ಟಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಮಂತ್ರಾಕ್ಷತೆ ಎತ್ಕೋಬೇಕು. ಇವಾಗ ಅಷ್ಟು ನೋಡಿ, ಇವೆರಡು ಬೆಟ್ಟಿಂದ ಎಷ್ಟು ಮಂತ್ರಾಕ್ಷತೆ ಹಿಡಿಯುತ್ತೋ ಅಷ್ಟನ್ನು ಎತ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೋತಾ ಇದ್ದೀನಿ ನಾನು. ಈಗ ಇದನ್ನು ಕೌಂಟ್ ಮಾಡೋ ಅಂಥದ್ದು. ಸಮ ಸಂಖ್ಯೆಯಲ್ಲಿ ಬಂದರೆ ಆ ಕೆಲಸ ಆಗೋದಿಲ್ಲ ಅಂತ, ಅಂದರೆ ಬೆಸ ಸಂಖ್ಯೆಯಲ್ಲಿ ಬಂದರೆ ಆಗುತ್ತೆ ಅಂತ. ಸಮ ಸಂಖ್ಯೆ ಅಂದರೆ ಎಲ್ಲ ಸಮ ಜೋಡಿ ಬಂದರೆ ಅದು ಆಗೋದಿಲ್ಲ, ಸಿಂಗಲ್ ಆಗಿ ಬರಬೇಕು ಲಾಸ್ಟಲ್ಲಿ, ಆವಾಗ ಈ ಕೆಲಸ ಆಗುತ್ತೆ ಅಂತ ಅರ್ಥ. ತೋರಿಸ್ತೀನಿ ನೋಡಿ. ಈಗ ಎರಡೆರಡನ್ನೇ ನಾನು ಕೌಂಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಎಲ್ಲ ಅಷ್ಟೇ ಎರಡೆರಡು ಕೌಂಟ್ ಮಾಡಿದ್ದೀನಿ. ಲಾಸ್ಟಲ್ಲಿ ಒಂದು ಬತ್ತು, ಲಾಸ್ಟಲ್ಲಿ ಒಂದು ಸಿಂಗಲ್ ಇದೆ. ನಾವು ಮಾಡ್ತಾರೋ ಕೆಲಸದಲ್ಲಿ ಒಳ್ಳೆಯದಾಗುತ್ತೆ ಅಂತ ರಾಯರು ಒಪ್ಪಿಗೆ ಕೊಟ್ಟರು ಅಂತ ನಾವೊಂದು ಪರೀಕ್ಷೆ ಮಾಡ್ಕೊಳ್ಳೋ ಅಂಥದ್ದು. ಇದೆಲ್ಲ ಮಾಡೋದಕ್ಕೆ ಮುಂಚೆ ನಮ್ಮಲ್ಲಿ ಒಂದು ಭಕ್ತಿ ಇರಬೇಕು ಮತ್ತು ನಂಬಿಕೆ ಇರಬೇಕು. ನಂಬಿಕೆ ಇಟ್ಟು ನಾವು ಈ ಕೆಲಸ ಮಾಡಬೇಕು. ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡೋದೇ ದೇವ್ರಲ್ವಾ. ನಮ್ಮ ಭಕ್ತಿನ ಪರೀಕ್ಷೆ ಮಾಡ್ಕೊಳ್ಳೋ ಅಂಥ ಪೂಜೆ ಇದು.